ಮೈಸೂರಿನ ಉದಯಗಿರಿಯಲ್ಲಿ ಆದಂತಹ ಕಲ್ಲು ತೂರಾಟ. ಪೊಲೀಸ್ ಠಾಣೆಗೆ ಈಗ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ಕೊಡ್ತಾ ಇದ್ದಾರೆ. ಉದಯಗಿರಿ ಪೊಲೀಸ್ ಠಾಣೆಗೆ ಆರ್ ಅಶೋಕ್ ಆಗಮಿಸಿದ್ದಾರೆ. ಘಟನೆ ಬಗ್ಗೆ ಮಾಹಿತಿಯನ್ನು ಪಡೆಯುತ್ತಿದ್ದಾರೆ ಆರ್ ಅಶೋಕ್ಗೆ ಶಾಸಕ ಶ್ರೀವತ್ಸ ಸೇರಿ ಹಲವರು ಸಾಥ್ ನೀಡುತ್ತಿದ್ದಾರೆ. ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಕಲ್ಲು ತೂರಾಟದ ಪ್ರಕರಣ ಇದು. ಉದಯಗಿರಿ ಪೊಲೀಸ್ ಠಾಣೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಗಮಿಸಿದ್ದಾರೆ. ಇನ್ನು ಬಂದಂಥ ಆರ್ ಅಶೋಕ್ಗೆ ಮೈಸೂರು ನಗರಾಧ್ಯಕ್ಷ ನಾಗೇಂದ್ರ ಜೊತೆಗೆ ಶಾಸಕ ಶ್ರೀವತ್ಸ ಸೇರಿ ಹಲವರು ಸಾಥ್ ಕೊಟ್ಟಿದ್ದಾರೆ. ಪೊಲೀಸ್ ಅಧಿಕಾರಿಗಳಿಂದ ಘಟನೆಯ ಮಾಹಿತಿಯನ್ನು ಪಡೆಯುತ್ತಿದ್ದಾರೆ ವಿಪಕ್ಷ ನಾಯಕ. ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘೋಷಿತ ಬಂದ್ ವಾತಾವರಣ ಇದೆ. ಜೊತೆಗೆ ಒಳಗೆ ಬನ್ನಿ ಮಾತಾಡೋಣ ಅಂತ ಹೇಳಿ ಠಾಣೆಯೊಳಗೆ ಕರೆದುಕೊಂಡು ಹೋಗಿದ್ದಾರೆ ಡಿಸಿಪಿ ಮುತ್ತುರಾಜ್. ಮೈಸೂರಿನ ಉದಯಗಿರಿಯಲ್ಲಿ ಪುಂಡರು ಪುಂಡಾಟವನ್ನು ಮೆರೆದಿದ್ರು. ಈ ಬೆನ್ನಲ್ಲೇ ಈಗ ಡಿಜಿಪಿ ಹಿತೇಂದ್ರ ಅವರ ನೇತೃತ್ವದಲ್ಲಿ ತಂಡವನ್ನು ಕಟ್ಟಿಕೊಂಡು ಪುಂಡಾಟವನ್ನ ಮೆರೆದವರನ್ನ ಬಂಧಿಸೋದಕ್ಕೆ ಈಗ ಒಂದು ಸಪರೇಟ್ ತಂಡವನ್ನು ಕೂಡ ರಚಿಸಲಾಗಿದೆ. ಈ ಬೆನ್ನಲ್ಲೇ ಬೆಳಗ್ಗೆ ಪ್ರತಾಪ್ ಸಿಂಹ ಕೂಡ ಭೇಟಿ ಕೊಟ್ಟಿದ್ರು, ಆದರೆ ಅವರನ್ನ ಪೊಲೀಸ್ ಸ್ಟೇಷನ್ ಒಳಗಡೆ ಬಿಟ್ಟಿರಲಿಲ್ಲ. ಈಗ ಆರ್ ಅಶೋಕ್ ಕೂಡ ಭೇಟಿ ಕೊಟ್ಟಿದ್ದಾರೆ. ಆರ್ ಅಶೋಕ್ ಜೊತೆ ಎಲ್ ನಾಗೇಂದ್ರ ಇದ್ದಾರೆ, ಶ್ರೀವತ್ಸ ಇದ್ದಾರೆ, ಜೊತೆಗೆ ಎಲ್ ಪ್ರತಾಪ್ ಸಿಂಹನು ಕೂಡ ಇದ್ದಾರೆ. ಬನ್ನಿ ಒಳಗಡೆ ಹೋಗಿ ಮಾತಾಡೋಣ ಅಂತ ಹೇಳಿ ಡಿಸಿಪಿ ಮುತ್ತುರಾಜ್ ಠಾಣೆ ಒಳಗೆ ಕರೆದಿದ್ದಾರಂತೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇತ್ತು. ಆರ್ ಅಶೋಕ್ ಉದಯಗಿರಿ ಠಾಣೆ ಹತ್ರ ಬರ್ತಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಘಟನೆ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ತಿದ್ದಾರೆ. ಅವಹೇಳನಕಾರಿ ಪೋಸ್ಟ್ ಮಾಡಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿನ್ನೆ ರಾತ್ರಿ ನಡೆದಂತಹ ಒಂದು ಕಲ್ಲು ತೂರಾಟ ಇದು ಕಾನೂನಿಗೆ ವಿರುದ್ಧವಾಗಿ ಮಾಡಿದಂಥ ಒಂದು ಘಟನೆ. ಈ ಒಂದು ಘಟನೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು, ಯಾರೆಲ್ಲ ಕಲ್ಲು ತೂರಾಡಿದ್ರು, ಈ ಪುಂಡರನ್ನ ಹೆಡಮುರಿ ಕಟ್ಟೋದಕ್ಕೆ ಈಗ ಸಪರೇಟ್ ತಂಡವನ್ನ ರಚಿಸಲಾಗಿದೆ. ಬಹುತೇಕ ಮೈಸೂರು ಯಾವಾಗಲೂ ಕೂಡ ಶಾಂತ ರೀತಿಯಲ್ಲಿ ಇರುತ್ತೆ, ಆದರೆ ಮೈಸೂರಿನಲ್ಲಿ ಈ ರೀತಿಯಾದಂತಹ ಘಟನೆ, ಅದು ಕೂಡ ಪೊಲೀಸರ ವಿರುದ್ಧ ತಿರುಗಿ ಬಿದ್ದಿರೋದು. ಮತ್ತೊಂದು ಕಡೆ ಸಚಿವರು ಸಮರ್ಥನೆ ಬೇರೆ ಮಾಡಿಕೊಳ್ತಾರೆ, ಪೊಲೀಸ್ನವರದ್ದೇ ತಪ್ಪು ಅನ್ನೋ ಲೆಕ್ಕಾಚಾರದಲ್ಲಿ ಮಾತಾಡ್ತಾರೆ. ಜೊತೆಗೆ ಶಾಸಕರು ತನ್ವೀರ್ ಸೇಠ್ ಕೂಡ ಸಮರ್ಥನೆ ಮಾಡಿಕೊಳ್ಳುವಂತ ಕೆಲಸ ಮಾಡ್ತಾರೆ. ಈಗ ಆರ್ ಅಶೋಕ್ ವಿಪಕ್ಷ ನಾಯಕ ಅಲ್ಲಿಗೆ ಆಗಮಿಸಿದ್ದಾರೆ, ಕಾದು ನೋಡೋಣ. ಮೈಸೂರಿನ ಉದಯಗಿರಿಯಲ್ಲಿ ಆದಂತಹ ಕಲ್ಲು ತೂರಾಟ. ಪೊಲೀಸ್ ಠಾಣೆಗೆ ಈಗ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ಕೊಡ್ತಾ ಇದ್ದಾರೆ. ಉದಯಗಿರಿ ಪೊಲೀಸ್ ಠಾಣೆಗೆ ಆರ್ ಅಶೋಕ್ ಆಗಮಿಸಿದ್ದಾರೆ. ಘಟನೆ ಬಗ್ಗೆ ಮಾಹಿತಿಯನ್ನು ಪಡೆಯುತ್ತಿದ್ದಾರೆ ಆರ್ ಅಶೋಕ್ಗೆ ಶಾಸಕ ಶ್ರೀವತ್ಸ ಸೇರಿ ಹಲವರು ಸಾಥ್ ನೀಡುತ್ತಿದ್ದಾರೆ. ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಕಲ್ಲು ತೂರಾಟದ ಪ್ರಕರಣ ಇದು. ಉದಯಗಿರಿ ಪೊಲೀಸ್ ಠಾಣೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಗಮಿಸಿದ್ದಾರೆ. ಇನ್ನು ಬಂದಂಥ ಆರ್ ಅಶೋಕ್ಗೆ ಮೈಸೂರು ನಗರಾಧ್ಯಕ್ಷ ನಾಗೇಂದ್ರ ಜೊತೆಗೆ ಶಾಸಕ ಶ್ರೀವತ್ಸ ಸೇರಿ ಹಲವರು ಸಾಥ್ ಕೊಟ್ಟಿದ್ದಾರೆ. ಪೊಲೀಸ್ ಅಧಿಕಾರಿಗಳಿಂದ ಘಟನೆಯ ಮಾಹಿತಿಯನ್ನು ಪಡೆಯುತ್ತಿದ್ದಾರೆ ವಿಪಕ್ಷ ನಾಯಕ. ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘೋಷಿತ ಬಂದ್ ವಾತಾವರಣ ಇದೆ. ಜೊತೆಗೆ ಒಳಗೆ ಬನ್ನಿ ಮಾತಾಡೋಣ ಅಂತ ಹೇಳಿ ಠಾಣೆಯೊಳಗೆ ಕರೆದುಕೊಂಡು ಹೋಗಿದ್ದಾರೆ ಡಿಸಿಪಿ ಮುತ್ತುರಾಜ್. ಮೈಸೂರಿನ ಉದಯಗಿರಿಯಲ್ಲಿ ಪುಂಡರು ಪುಂಡಾಟವನ್ನು ಮೆರೆದಿದ್ರು. ಈ ಬೆನ್ನಲ್ಲೇ ಈಗ ಡಿಜಿಪಿ ಹಿತೇಂದ್ರ ಅವರ ನೇತೃತ್ವದಲ್ಲಿ ತಂಡವನ್ನ ಕಟ್ಟಿಕೊಂಡು ಪುಂಡಾಟವನ್ನ ಮೆರೆದವರನ್ನ ಬಂಧಿಸೋದಕ್ಕೆ ಈಗ ಒಂದು ಸಪರೇಟ್ ತಂಡವನ್ನು ಕೂಡ ರಚಿಸಲಾಗಿದೆ. ಈ ಬೆನ್ನಲ್ಲೇ ಬೆಳಗ್ಗೆ ಪ್ರತಾಪ್ ಸಿಂಹ ಕೂಡ ಭೇಟಿ ಕೊಟ್ಟಿದ್ರು, ಆದರೆ ಅವರನ್ನ ಪೊಲೀಸ್ ಸ್ಟೇಷನ್ ಒಳಗಡೆ ಬಿಟ್ಟಿರಲಿಲ್ಲ. ಈಗ ಆರ್ ಅಶೋಕ್ ಕೂಡ ಭೇಟಿ ಕೊಟ್ಟಿದ್ದಾರೆ. ಆರ್ ಅಶೋಕ್ ಜೊತೆ ಎಲ್ ನಾಗೇಂದ್ರ ಇದ್ದಾರೆ, ಶ್ರೀವತ್ಸ ಇದ್ದಾರೆ, ಜೊತೆಗೆ ಎಲ್ ಪ್ರತಾಪ್ ಸಿಂಹನು ಕೂಡ ಇದ್ದಾರೆ. ಬನ್ನಿ ಒಳಗಡೆ ಹೋಗಿ ಮಾತಾಡೋಣ ಅಂತ ಹೇಳಿ ಡಿಸಿಪಿ ಮುತ್ತುರಾಜ್ ಠಾಣೆ ಒಳಗೆ ಕರೆದಿದ್ದಾರಂತೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇತ್ತು. ಆರ್ ಅಶೋಕ್ ಉದಯಗಿರಿ ಠಾಣೆ ಹತ್ರ ಬರ್ತಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಘಟನೆ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ತಿದ್ದಾರೆ. ಅವಹೇಳನಕಾರಿ ಪೋಸ್ಟ್ ಮಾಡಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿನ್ನೆ ರಾತ್ರಿ ನಡೆದಂತಹ ಒಂದು ಕಲ್ಲು ತೂರಾಟ
ಇದು ಕಾನೂನಿಗೆ ವಿರುದ್ಧವಾಗಿ ಮಾಡಿದಂಥ ಒಂದು ಘಟನೆ. ಈ ಒಂದು ಘಟನೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು, ಯಾರೆಲ್ಲ ಕಲ್ಲು ತೂರಾಡಿದ್ರು, ಈ ಪುಂಡರನ್ನ ಹೆಡಮುರಿ ಕಟ್ಟೋದಕ್ಕೆ ಈಗ ಸಪರೇಟ್ ತಂಡವನ್ನ ರಚಿಸಲಾಗಿದೆ. ಬಹುತೇಕ ಮೈಸೂರು ಯಾವಾಗಲೂ ಕೂಡ ಶಾಂತ ರೀತಿಯಲ್ಲಿ ಇರುತ್ತೆ, ಆದರೆ ಮೈಸೂರಿನಲ್ಲಿ ಈ ರೀತಿಯಾದಂತಹ ಘಟನೆ, ಅದು ಕೂಡ ಪೊಲೀಸರ ವಿರುದ್ಧ ತಿರುಗಿ ಬಿದ್ದಿರೋದು. ಮತ್ತೊಂದು ಕಡೆ ಸಚಿವರು ಸಮರ್ಥನೆ ಬೇರೆ ಮಾಡಿಕೊಳ್ತಾರೆ, ಪೊಲೀಸ್ನವರದ್ದೇ ತಪ್ಪು ಅನ್ನೋ ಲೆಕ್ಕಾಚಾರದಲ್ಲಿ ಮಾತಾಡ್ತಾರೆ. ಜೊತೆಗೆ ಶಾಸಕರು ತನ್ವೀರ್ ಸೇಠ್ ಕೂಡ ಸಮರ್ಥನೆ ಮಾಡ್ಕೊಳ್ಳುವಂತ ಕೆಲಸ ಮಾಡ್ತಾರೆ. ಈಗ ಆರ್ ಅಶೋಕ್ ವಿಪಕ್ಷ ನಾಯಕ ಅಲ್ಲಿಗೆ ಆಗಮಿಸಿದ್ದಾರೆ, ಕಾದು ನೋಡೋಣ. ಮೈಸೂರಿನ ಉದಯಗಿರಿಯಲ್ಲಿ ಆದಂತಹ ಕಲ್ಲು ತೂರಾಟ, ಪೊಲೀಸ್ ಠಾಣೆಗೆ ಈಗ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ಕೊಡ್ತಾ ಇದ್ದಾರೆ. ಉದಯಗಿರಿ ಪೊಲೀಸ್ ಠಾಣೆಗೆ ಆರ್ ಅಶೋಕ್ ಆಗಮಿಸಿದ್ದಾರೆ. ಘಟನೆ ಬಗ್ಗೆ ಮಾಹಿತಿಯನ್ನು ಪಡೆಯುತ್ತಿದ್ದಾರೆ ಆರ್ ಅಶೋಕ್ಗೆ ಶಾಸಕ ಶ್ರೀವತ್ಸ ಸೇರಿ ಹಲವರು ಸಾಥ್ ನೀಡುತ್ತಿದ್ದಾರೆ. ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಕಲ್ಲು ತೂರಾಟದ ಪ್ರಕರಣ ಇದು. ಉದಯಗಿರಿ ಪೊಲೀಸ್ ಠಾಣೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಗಮಿಸಿದ್ದಾರೆ. ಇನ್ನು ಬಂದಂಥ ಆರ್ ಅಶೋಕ್ಗೆ ಮೈಸೂರು ನಗರಾಧ್ಯಕ್ಷ ನಾಗೇಂದ್ರ ಜೊತೆಗೆ ಶಾಸಕ ಶ್ರೀವತ್ಸ ಸೇರಿ ಹಲವರು ಸಾಥ್ ಕೊಟ್ಟಿದ್ದಾರೆ. ಪೊಲೀಸ್ ಅಧಿಕಾರಿಗಳಿಂದ ಘಟನೆಯ ಮಾಹಿತಿಯನ್ನು ಪಡೆಯುತ್ತಿದ್ದಾರೆ ವಿಪಕ್ಷ ನಾಯಕ. ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘೋಷಿತ ಬಂದ್ ವಾತಾವರಣ ಇದೆ. ಜೊತೆಗೆ ಒಳಗೆ ಬನ್ನಿ ಮಾತಾಡೋಣ ಅಂತ ಹೇಳಿ ಠಾಣೆಯೊಳಗೆ ಕರೆದುಕೊಂಡು ಹೋಗಿದ್ದಾರೆ ಡಿಸಿಪಿ ಮುತ್ತುರಾಜ್. ಮೈಸೂರಿನ ಉದಯಗಿರಿಯಲ್ಲಿ ಪುಂಡರು ಪುಂಡಾಟವನ್ನು ಮೆರೆದಿದ್ರು. ಈ ಬೆನ್ನಲ್ಲೇ ಈಗ ಡಿಜಿಪಿ ಹಿತೇಂದ್ರ ಅವರ ನೇತೃತ್ವದಲ್ಲಿ ತಂಡವನ್ನು ಕಟ್ಟಿಕೊಂಡು ಪುಂಡಾಟವನ್ನ ಮೆರೆದವರನ್ನ ಬಂಧಿಸೋದಕ್ಕೆ ಈಗ ಒಂದು ಸಪರೇಟ್ ತಂಡವನ್ನು ಕೂಡ ರಚಿಸಲಾಗಿದೆ. ಈ ಬೆನ್ನಲ್ಲೇ ಬೆಳಗ್ಗೆ ಪ್ರತಾಪ್ ಸಿಂಹ ಕೂಡ ಭೇಟಿ ಕೊಟ್ಟಿದ್ರು, ಆದರೆ ಅವರನ್ನ ಪೊಲೀಸ್ ಸ್ಟೇಷನ್ ಒಳಗಡೆ ಬಿಟ್ಟಿರಲಿಲ್ಲ. ಈಗ ಆರ್ ಅಶೋಕ್ ಕೂಡ ಭೇಟಿ ಕೊಟ್ಟಿದ್ದಾರೆ. ಆರ್ ಅಶೋಕ್ ಜೊತೆ ಎಲ್ ನಾಗೇಂದ್ರ ಇದ್ದಾರೆ, ಶ್ರೀವತ್ಸ ಇದ್ದಾರೆ, ಜೊತೆಗೆ ಎಲ್ ಪ್ರತಾಪ್ ಸಿಂಹನು ಕೂಡ ಇದ್ದಾರೆ. ಬನ್ನಿ ಒಳಗಡೆ ಹೋಗಿ ಮಾತಾಡೋಣ ಅಂತ ಹೇಳಿ ಡಿಸಿಪಿ ಮುತ್ತುರಾಜ್ ಠಾಣೆ ಒಳಗೆ ಕರೆದಿದ್ದಾರಂತೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇತ್ತು. ಆರ್ ಅಶೋಕ್ ಉದಯಗಿರಿ ಠಾಣೆ ಹತ್ರ ಬರ್ತಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಘಟನೆ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ತಿದ್ದಾರೆ. ಅವಹೇಳನಕಾರಿ ಪೋಸ್ಟ್ ಮಾಡಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿನ್ನೆ ರಾತ್ರಿ ನಡೆದಂತಹ ಒಂದು ಕಲ್ಲು ತೂರಾಟ, ಇದು ಕಾನೂನಿಗೆ ವಿರುದ್ಧವಾಗಿ ಮಾಡಿದಂಥ ಒಂದು ಘಟನೆ. ಈ ಒಂದು ಘಟನೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು, ಯಾರೆಲ್ಲ ಕಲ್ಲು ತೂರಾಡಿದ್ರು, ಈ ಪುಂಡರನ್ನ ಹೆಡಮುರಿ ಕಟ್ಟೋದಕ್ಕೆ ಈಗ ಸಪರೇಟ್ ತಂಡವನ್ನ ರಚಿಸಲಾಗಿದೆ. ಬಹುತೇಕ ಮೈಸೂರು ಯಾವಾಗಲೂ ಕೂಡ ಶಾಂತ ರೀತಿಯಲ್ಲಿ ಇರುತ್ತೆ, ಆದರೆ ಮೈಸೂರಿನಲ್ಲಿ ಈ ರೀತಿಯಾದಂತಹ ಘಟನೆ, ಅದು ಕೂಡ ಪೊಲೀಸರ ವಿರುದ್ಧ ತಿರುಗಿ ಬಿದ್ದಿರೋದು. ಮತ್ತೊಂದು ಕಡೆ ಸಚಿವರು ಸಮರ್ಥನೆ ಬೇರೆ ಮಾಡಿಕೊಳ್ತಾರೆ, ಪೊಲೀಸ್ನವರದ್ದೇ ತಪ್ಪು ಅನ್ನೋ ಲೆಕ್ಕಾಚಾರದಲ್ಲಿ ಮಾತಾಡ್ತಾರೆ. ಜೊತೆಗೆ ಶಾಸಕರು ತನ್ವೀರ್ ಸೇಠ್ ಕೂಡ ಸಮರ್ಥನೆ ಮಾಡಿಕೊಳ್ಳುವಂತ ಕೆಲಸ ಮಾಡ್ತಾರೆ. ಈಗ ಆರ್ ಅಶೋಕ್ ವಿಪಕ್ಷ ನಾಯಕ ಅಲ್ಲಿಗೆ ಆಗಮಿಸಿದ್ದಾರೆ, ಕಾದು ನೋಡೋಣ.